ಇಲ್ಲಿ ಈಗಾಗಲೇ ಈಲ್ಡಿಂಗ್ ಬ್ರಾಂಚಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದೆಲ್ಲ ಈಲ್ಡಿಂಗ್ ಬ್ರಾಂಚಸ್. ಅಂದ್ರೆ 2 ತಿಂಗಳಿಗೊಮ್ಮೆ ಸ್ವರ್ಗಸಾರ ಸಿಗ್ತದೆ, 2 ತಿಂಗಳಿಗೊಮ್ಮೆ 19 ಹಾಲು ಸಿಗ್ತದೆ. ಸ್ವಲ್ಪ ಸ್ವಲ್ಪ ಕೊಟ್ಟದಷ್ಟೇ. ಒಂದು ಗಿಡಕ್ಕೆ ಒಂದು ಡ್ರಿಪ್ಪರ್ ಮಾತ್ರ ಕೊಟ್ಟದ್ದು ನಾನು, 8 ಲೀಟರ್ನ ಒಂದು ಡ್ರಿಪ್ಪರ್. ನೋಡಿ ಇಲ್ಲಿ ಎಲ್ಲೇ ನೀವು ಓಪನ್ ಮಾಡಿ ನೋಡಿ, ಚಂಡಿರುತ್ತದೆ. ಇದೀಗ 4 ತಿಂಗಳ ಕಾಳುಮೆಣಸಿನ ಬಳ್ಳಿಗಳು. ನಾನು ಕೆಲವು ಸಮಯದ ಹಿಂದೆ PVC ಪೈಪಿನಲ್ಲಿ ಕಾಳುಮೆಣಸಿನ ಗಿಡಗಳನ್ನು ಹೇಗೆ ಬೆಳೆಸುವುದು ಅಂತ ಹೇಳಿ ವಿಡಿಯೋ ಮಾಡಿದ್ದೆ. ಇದೀಗ ಆಗಸ್ಟ್ ಕೊನೆಗೆ ನಾನು ಗಿಡಗಳನ್ನು ನಾಟಿ ಮಾಡಿದ್ದು. ಈಗ ಜನವರಿ ಮೊದಲನೇ ವಾರ ಇಷ್ಟು ಬೆಳೆದಿದೆ. ಸಾಧಾರಣ ಒಂದು 80% ನಷ್ಟು ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಹೊಂದಿದೆ. ಒಂದು 20% ನಷ್ಟು ಸ್ವಲ್ಪ ಸ್ಲೋ ಇದೆ. ಯಾಕೆಂತೇಳಿ ಗೊತ್ತಿಲ್ಲ, ನೋಡುವ, ಚೆನ್ನಾಗಿ ಬರ್ಬೋದು ಮುಂದೆ. ಇದೀಗ ನೋಡಿ ಚೆನ್ನಾಗಿ ಹಬ್ಬಿದೆ. ನಾನು ಡ್ರಿಪ್ ಕೊಟ್ಟದ್ದು ಇದಕ್ಕೆ. ಈ ಅಡಿಕೆ ತೋಟಗಳಿಗೆ ಮಾಡಿದ ಡ್ರಿಪ್ಪಿನ ವ್ಯವಸ್ಥೆ ಇತ್ತು, ಅದರಿಂದಲೇ ಟೀ ತಗೊಂಡು ಎಕ್ಸ್ಟ್ರಾ ಒಂದು ಲೈನ್ ತಗೊಂಡೆ. ಒಂದು ಗಿಡಕ್ಕೆ ಒಂದು ಡ್ರಿಪ್ಪರ್ ಮಾತ್ರ ಕೊಟ್ಟದ್ದು ನಾನು, 8 ಲೀಟರ್ನ ಒಂದು ಡ್ರಿಪ್ಪರ್. ನೋಡಿ ಗಂಟೆಗೆ 8 ಲೀಟರ್ ಹೋಗ್ತದೆ. ಇದರಲ್ಲಿ ಮೇಲೆ ವೀಡ್ ಮ್ಯಾಟ್ ಹಾಕಿದ್ದೇನೆ. ಸ್ವಲ್ಪ ಮಣ್ಣನ್ನು ಏರಿಸಿ ಕೊಟ್ಟಿದ್ದೇನೆ, ನೀವು ಗಮನಿಸಬಹುದು. ಈ ಜಾಗದಲ್ಲಿ ನೋಡಿ ಮಣ್ಣನ್ನು ಏರಿಸಿ ಕೊಟ್ಟಿದ್ದೇನೆ. ಮತ್ತೊಂದು ಕಲ್ಲಿಟ್ಟಿದ್ದೇನೆ, ಹೇಳಿದ್ರೆ ವೀಡ್ ಮ್ಯಾಟ್ ಹಾರಿ ಹೋಗದೇ ಇರ್ಲಿ ಅಂತ ಹೇಳಿಕೊಂಡು. ನೋಡಿ ತುಂಬಾ ಚೆನ್ನಾಗಿ ಅಂಟಿಕೊಂಡಿದೆ ಕೂಡ. ಹಗ್ಗ ಹೇಗೂ ಕಟ್ಟಬೇಕಾಗ್ತದೆ. ನಾವು ಅಡಿಕೆ ಗಿಡ ಯಾವುದೇ ಗಿಡಕ್ಕೆ ನಾವು ಬೆಳೆಸುದಿದ್ರು ಕೂಡ ಹಗ್ಗ ಕಟ್ಟಲೇಬೇಕು. ಇದಕ್ಕೆ ಕೂಡ ದೂರ ದೂರದಲ್ಲಿ ಹಗ್ಗ ಕೊಡ್ಲೇಬೇಕಾಗ್ತದೆ. ಇಲ್ಲಿ ಈಗಾಗಲೇ ಈಲ್ಡಿಂಗ್ ಬ್ರಾಂಚಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದೆಲ್ಲ ಈಲ್ಡಿಂಗ್ ಬ್ರಾಂಚಸ್. ಇಲ್ಲಿ ಮೇಲೆ ಹೋಗ್ತದಲ್ಲ, ಇದು ಟಾಪ್ ಶೂಟ್. ಇಲ್ಲಿ ಹೊರಗೆ ಬರ್ತಾ ಇರುವಂತದ್ದೆಲ್ಲ ಈಲ್ಡಿಂಗ್ ಬ್ರಾಂಚಸ್. ಇದೀಗ ನಾನು ಚಿವುಟ್ತಾ ಇದ್ದೇನೆ. ಮೇಲೆ ಟಾಪ್ ಶೂಟ್ ಮೇಲೆ ಹೋಗುದನ್ನು ಚಿವುಟಿದ್ರೆ ಸೈಡ್ ಬ್ರಾಂಚಸ್ ಕೂಡ ಬರ್ತದೆ, ತುಂಬಾ ಚೆನ್ನಾಗಿ ಕೆನೋಪಿ ಬರ್ತದೆ. ಅಷ್ಟಾಗುವಾಗ ನಮ್ಗೆ ಬೆಳವಣಿಗೆ ಕೂಡ ಜಾಸ್ತಿ ಆಗ್ತದೆ. ಹೆಚ್ಚು ಈಲ್ಡಿಂಗ್ ಬ್ರಾಂಚಸ್ ಬರಲಿಕ್ಕೆ ಹೆಲ್ಪ್ ಆಗ್ತದೆ. ಕಾಳುಮೆಣಸಿನ ಗೆರೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗಾಗಲೇ. ಇದಕ್ಕೆ ನಾನು 8 ಲೀಟರ್ನ ಒಂದು ಡ್ರಿಪ್ಪರ್ ಕೊಟ್ಟದ್ದು ಹೇಳಿದೆ ಅಲ್ಲ. ದಿನಕ್ಕೆ 1 ಗಂಟೆ ಅಷ್ಟು ನಾನು ನೀರು ಕೊಡ್ತೇನೆ. ಅಂದ್ರೆ ದಿನಕ್ಕೆ 8 ಲೀಟರ್ನಷ್ಟು ನೀರು ಸಿಗ್ತದೆ ಇದಕ್ಕೆ ಪ್ರತಿದಿನ ಕೂಡ. ಗೊಬ್ಬರ ಎಲ್ಲ ಕೊಡದಿದ್ರೆ ಓಪನ್ ಮಾಡಿ ಕೊಡ್ಬೇಕಾಗ್ತದೆ. ನಾವು ಡ್ರಿಪ್ಪಿನ ಮುಖಾಂತರ ರಸಾವರಿ ಕೊಡ್ಬೋದು, ಡ್ರಿಪ್ ಇರಿಗೇಷನ್ ಮುಖಾಂತರ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ಲಿಕ್ಕೆ ಆಗ್ತದೆ. ನಾನು ಡ್ರಿಪ್ಪಿನ ಮುಖಾಂತರ ಕೊಡ್ಲಿಲ್ಲ ಈ ತನಕ. ಇದನ್ನು ಓಪನ್ ಮಾಡಿ ಕೊಟ್ಟದ್ದು. ಇಲ್ಲಿ ನೀವು ಕಪ್ಪು ಕಾಣ್ತಾ ಉಂಟಲ್ಲ, ಅದು ಸ್ವರ್ಗಸಾರ ಅಂತ ಹೇಳುವ ಗೊಬ್ಬರ, ಸಾವಯವ ಗೊಬ್ಬರ. ಅದನ್ನು ತಿಂಗಳಿಗೆ ಒಂದು ಸಲ ಒಂದಿಷ್ಟು ಕೊಟ್ಟಿದ್ದೇನೆ ಅಷ್ಟೇ. ಒಮ್ಮೆ ಒಂದು ಸಲ ಸ್ವರ್ಗಸಾರ ಕೊಟ್ರೆ ಬರುವ ತಿಂಗಳಿನಲ್ಲಿ ನಾನು 19 ಹಾಲು ಕೊಟ್ಟಿದ್ದೇನೆ. ಅಂದ್ರೆ 2 ತಿಂಗಳಿಗೊಮ್ಮೆ ಸ್ವರ್ಗಸಾರ ಸಿಗ್ತದೆ, 2 ತಿಂಗಳಿಗೊಮ್ಮೆ 19 ಹಾಲು ಸಿಗ್ತದೆ. ಸ್ವಲ್ಪ ಸ್ವಲ್ಪ ಕೊಟ್ಟದಷ್ಟೇ, ಇಷ್ಟಿಷ್ಟು ಮಾತ್ರ ಸ್ವರ್ಗಸಾರ ಕೊಟ್ಟದ್ದು ನಾನು. ಇಲ್ಲಿ ನೋಡಿ, ಇದು 8 ಲೀಟರ್ ನೀರು ಬೀಳ್ತಾ ಉಂಟು ಈಗ. ದಿನಕ್ಕೆ 1 ಗಂಟೆ ಅಷ್ಟು ಹೊತ್ತು. ತುಂಬಾ ಜನಕ್ಕೊಂದು ಡೌಟ್ ಇರ್ತದೆ, ಡ್ರಿಪ್ಪರ್ ಅಲ್ಲಿ ಬರುವಂತ ನೀರು ಸಾಕಾಗ್ತದ ಅಂತ ಹೇಳಿಕೊಂಡು. ಅದೊಂದೇ ಜಾಗದಲ್ಲಿ ಬೀಳುದಲ್ವಾ, ಇದರ ಬೇರುಗಳು ಬೇರೆ ಬೇರೆ ದೂರದಲ್ಲಿ ಇರ್ತದೆ, ಸಾಕಾಗ್ತದ ಅಂತ ಹೇಳಿ. ಅಡಿಕೆ ಬೇರಾಗಿರ್ಬೋದು, ಕಾಳುಮೆಣಸಿನ ಬೇರಾಗಿರ್ಬೋದು, ತೆಂಗಿನ ಗಿಡದ ಬೇರಾಗಿರ್ಬೋದು. ಇಲ್ಲಿ ನೋಡಿ ಒಂದೇ ಜಾಗದಲ್ಲಿ ಬೀಳ್ತಾ ಉಂಟು. ನಾನು ಸ್ಪ್ರೇ ಜೆಟ್ ಏನು ಕೊಟ್ಟದಲ್ಲ, ಸ್ಪ್ರಿಂಕ್ಲರು ಅಲ್ಲ, ಇಲ್ಲಿ ಮಾತ್ರ ಬೀಳ್ತಾ ಇರೋದು. ಆದ್ರೆ ಈ ಜಾಗ ನೋಡಿ, ನೀವು ಗಮನಿಸಿ. ಇಲ್ಲಿ ನೋಡಿ ನೋಡಿ ಚಂಡಿ ಉಂಟು, ಎಷ್ಟು ಮೆತ್ತನೆ ಉಂಟು. ನಿಮ್ಗೆ ಅದು ಹೀಗೆ ಮಾಡಿದ್ರೆ ಗೊತ್ತಾಗ್ತದೆ. ಉಂಡೆ ಕಟ್ಲಿಕ್ಕೆ ಬರ್ತಾ ಉಂಟು ನೋಡಿ. ಉಂಡೆ ಕಟ್ಲಿಕ್ಕೆ ಬರ್ತಾ ಇದ್ರೆ ಸರಿಯಾಗಿ ತೇವಾಂಶ ಉಂಟು ಅಂತ ಅರ್ಥ ಅಲ್ವಾ. ಇಲ್ಲಿ ನೋಡಿ ನೋಡಿ, ಎಲ್ಲಿ ಬೇಕು. ಇದರ ಹಿಂದು ಬದಿ ಕೂಡ ಚಂಡಿ ಇದೆ. ಇದೀಗ ಇಲ್ಲಿ ಬೀಳ್ತಾ ಇರೋದು. ಹಿಂದೆ ಕೂಡ ನೋಡಿ ಸರಿಯಾದ ತೇವಾಂಶ ಇದೆ ನೋಡಿ. ಹಾಗಾಗಿ ಡ್ರಿಪ್ಪಿನ ನೀರು, ಒಂದು ಜಾಗದಲ್ಲಿ ಬಿದ್ದ ನೀರು ತ್ರಿಕೋನಾಕಾರದಲ್ಲಿ ಕೆಳಗೆ ಹೋಗ್ತದೆ. ಮೇಲೆ ಒಂದೇ ಜಾಗದಲ್ಲಿ ಬೀಳುವುದಾಗಿರ್ಬೋದು, ಆದ್ರೆ ಸಾಧಾರಣ ಒಂದು 3 ಅಡಿಯಷ್ಟು ಸುತ್ತಳತೆಯಲ್ಲಿ ಅದು ಸರಿಯಾದ ತೇವಾಂಶವನ್ನು ಕಾಪಾಡಿಕೊಳ್ಳುತ್ತದೆ. ಇಲ್ಲಿ ಎಲ್ಲೇ ನೀವು ಓಪನ್ ಮಾಡಿ ನೋಡಿ, ಚಂಡಿರುತ್ತದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಬಿದ್ದ ನೀರು ಇಲ್ಲಿ ಇಕೊಳ್ಳಿ, ಕೆಸರಾಗಿದೆ. ಇಲ್ಲಿ ಬಿದ್ದದು, ಇಲ್ಲಿ ಸರಿಯಾಗಿ ನೀರು ಸಿಕ್ಕಿ ಆಯ್ತು. ಹಾಗಾಗಿ ಡ್ರಿಪ್ಪಿನ ನೀರು ಖಂಡಿತವಾಗಿಯೂ ಸಾಕಾಗ್ತದೆ. ತುದಿ ಚಿವುಟುವ ಬಗ್ಗೆ ನಾನು ಮೊದಲೊಂದು ವಿಡಿಯೋ ಮಾಡಿದ್ದೆ. ಈ ತುದಿಯನ್ನು ಮಾತ್ರ ಚಿವುಟ್ಬೇಕಾದ್ದು. ಇಲ್ಲಿ ಸೈಡ್ ಬರ್ತಾ ಉಂಟಲ್ಲ, ಅದೆಲ್ಲ ಈಲ್ಡಿಂಗ್ ಬ್ರಾಂಚಸ್. ಇದನ್ನು ನಾವು ಚಿವುಟ್ಲಿಕ್ಕೆ ಹೋಗ್ಬಾರ್ದು, ಇದರಲ್ಲಿ ಇನ್ನು ಗೆರೆಗಳು ಬರುವಂತದ್ದು. ಈ ಮೇಲೆ ಹೋಗೋದನ್ನು ಮಾತ್ರ ನಾವು ಚಿವುಟ್ಬೇಕು. ಇದನ್ನು ಒಟ್ಟಿಗೆ ಕಟ್ಟುದು ಕೂಡ ಬೇಡ, ತುಂಬಾ ಆಗ್ತದೆ ಅಷ್ಟಾಗು ಕಟ್ಟಿದ್ರೆ. ಇಷ್ಟೆಲ್ಲ ಕಟ್ಟಿದ್ರೆ ತುಂಬಾ ಕಷ್ಟ ಆಗ್ತದೆ. ಇದನ್ನು ಹಾಗೆ ಬಿಟ್ಟು ಬಿಟ್ರೆ ಆಯ್ತು. ಇದು ತುಂಬಾ ಉದ್ದ ಇನ್ನು ಬೆಳೆಯುವುದಿಲ್ಲ. ಈ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಾ ಇರ್ತದೆ ಅಷ್ಟೇ, ಏನು ತೊಂದರೆ ಆಗುದಿಲ್ಲ. ಇದರಲ್ಲಿ ಈಗ ಈಲ್ಡಿಂಗ್ ಬ್ರಾಂಚಸ್ ಬಂದಿರುದು ನೋಡಿ. ಬರುವ ಸಲದಲ್ಲಿ
ಇದರಲ್ಲೆಲ್ಲ ಇನ್ನು ಗೆರೆಗಳು ಕಾಣ್ಲಿಕ್ಕೆ ಸಿಗ್ತದೆ. ಇದರಲ್ಲಿ ಅಷ್ಟು ಈಲ್ಡಿಂಗ್ ಬ್ರಾಂಚಸ್ ಬರಲಿಲ್ಲ, 1-2 ಬಂದಿದೆ ಅಷ್ಟೇ. ಇದರಲ್ಲಿ ನೋಡಿ, ಇದರಲ್ಲೆಲ್ಲ ತುಂಬಾ ಬಂದಿದೆ. ಕೆನಾಪಿ ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲೆಲ್ಲ ನೋಡಿ ಈ ತರಹ. ಹೆಚ್ಚಿನ ಬಳ್ಳಿಗಳೆಲ್ಲ ಈ ರೀತಿಯ ಬೆಳವಣಿಗೆ ಇದೆ. ದೂರ ದೂರದಲ್ಲಿ ಈ ತರದ ಸ್ಲೋ ಬೆಳವಣಿಗೆ ಇರುವಂತದ್ದು ಇದೆ. ಅದೇ ಹೆಚ್ಚಿನ ಅಂಶ ಇಲ್ಲಿ ಕೆಳಗಿನಿಂದಲೇ 3 ಎಗೆ ಬಂದಿರುವ ಕಾರಣ ಆಗಿರ್ಬೋದು. ನಾನು ಚಿವುಟಿದ್ದೆ, ಹಾಗಾಗಿ ಬೆಳವಣಿಗೆ ಸ್ಲೋ ಆಗಿದ್ದಾಗಿರ್ಬೋದು. ಈಗ ಸರಿಯಾದ ಬೆಳವಣಿಗೆ ಕಾಣ್ತಾ ಇದೆ. ಇದು ಮತ್ತೆ ಇದನ್ನೆಲ್ಲ ನೋಡಿ ಬರ್ತಾ ಇದೆ. ಈಗ ಈ ಸೈಡ್ ಬೇರೆ ಬೇರೆ ಬ್ರಾಂಚಸ್ ಇದೆ. ಇದನ್ನ ನಾನು ಚಿವುಟಿದ ಕಾರಣ ಹೊಸತ್ತು ಬರ್ತಾ ಉಂಟು ನೋಡಿ. ಇದು ನೋಡಿ, ಈ ಕೀಟ ಇದು ಚಿಗುರನ್ನು ತಿನ್ನುವಂತ ಕೀಟ ಇಲ್ಲಿ ಉಂಟಲ್ಲ, ಇದು ಕೆಲವು ಸಲ ಅದ ಚಿಗುರನ್ನೆಲ್ಲ ಚಿವುಟ್ತದೆ. ಹಾಗಾಗಿ ನಮ್ಗೆ ಇದು ಹೊಸತು ಬರ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿದ್ರೆ ನಾವು ಒಮ್ಮೆ ಬೇವಿನ ಎಣ್ಣೆ ಏನಾದ್ರೂ ಸ್ಪ್ರೇ ಮಾಡಿದ್ರೆ ಆಗ್ತದೆ. ಇದು ನೋಡಿ, ಚಿವುಟಿದ ಕಾರಣ ನಾನೇ ಚಿವುಟಿದ್ದು, ಹಾಗಾಗಿ 1, 2, 3, 4 ಇಲ್ಲೆಲ್ಲ ಇನ್ನು ಹೊಸ್ತು ಬರ್ತದೆ. ಅಷ್ಟಾಗುವಾಗ ಒಮ್ಮೆ ಬೆಳವಣಿಗೆ ಸ್ವಲ್ಪ ಸ್ಲೋ ಆಗ್ತದೆ, ಆದ್ರೆ ನಂತರ ಫುಲ್ ಕ್ಯಾನೋಪಿ ಬರ್ತದೆ. ಹಾಗಾಗಿ ಏನು ತೊಂದರೆ ಇಲ್ಲ. ಇದೀಗ ಕಾಳುಮೆಣಸಿನ ಬಳ್ಳಿ ಇಲ್ಲಿ ತನಕ ಮುಟ್ಟಿದಾಗ ಪುನಃ ಇಷ್ಟನ್ನೇ PVC ಪೈಪ್ ಮೇಲೆ ಸೇರಿಸ್ಲಿಕ್ಕಿದೆ. ಗಮ್ ಹಾಕಿ ಜಾಯಿಂಟ್ ಮಾಡುದು, ಮೇಲೆ ಒಂದು ರಾಡ್ ಕೊಡ್ಬೇಕು ಅಡ್ಡಕ್ಕೆ. ಅದು ಪುನಃ ಮೇಲೆ ಎತ್ತಿದ ಬಳ್ಳಿ ಪುನಃ ರಿಟರ್ನ್ ಕೆಳಗೆ ಬರ್ಲಿಕ್ಕೋಸ್ಕರ. ಇಷ್ಟರ ತನಕ ಕಾಯ್ತೇನೆ, ಮತ್ತೆ ಪುನಃ ಕೊಟ್ರಾಯ್ತು. ಈ ವಿಡಿಯೋ ನಿಮ್ಗೆ ಖುಷಿಯಾಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ನಮಸ್ತೆ.